ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಕೆ ಅವರು ನಿಮಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಯಾರ್ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಿದ್ರು ಅವ್ರಿಗೆಲ್ಲ ಆಫ್ಲೈನಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು, ಅಲ್ಲಿಗೆ ಬರಬೇಕು ಅಂತ ಹೇಳ್ತಿದ್ರು. ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು, ದೂರ ಆಗುತ್ತೆ, ಬರೋದು ಕಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ಕೆ ಅವರು ಇನ್ನೂ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಮೂಲಕನೇ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬಹುದು, ಸೀಟನ್ನು ಸರೆಂಡರ್ ಮಾಡಬಹುದು. ನೀವೇನು ಕೆ ಇಗೆ ಆಫ್ಲೈನಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಸೊ ಈಗ ರಿಸಲ್ಟ್ಸ್ ಬಂದಿದೆ. ನಿಮಗಿರೋ ಆಪ್ಷನ್ನು ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗ್ತೀರಾ, ಇಲ್ಲ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತೀರಾ. ಬಟ್ ನಿಮಗೇನಾದರೂ ಥರ್ಡ್ ರೌಂಡಲ್ಲಿ ಇಂಜಿನಿಯರಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದರೆ ನೀವು ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ನೀಟಾಗಿ ಓದ್ಕೊಳ್ಳಿ. ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ ನಿಮಗೆ ಅಡ್ಮಿಷನ್ ಆಗಕ್ಕೆ ಇಷ್ಟ ಇಲ್ಲ, 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು Rs. 5,000 ದಂಡ ಪಾವತಿ ಮಾಡಿ ರದ್ದುಪಡಿಸಿಕೊಂಡು 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು ಎಂದು ಸೂಚಿಸಲಾಗಿರುತ್ತದೆ. ನಿಮಗೆ ಸೀಟ್ ಅಲಾಟ್ ಆಗಿದೆ, ಆ ಸೀಟ್ ಇಷ್ಟ ಇಲ್ಲ, ಬಟ್ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಓನ್ಲಿ KCET ಸ್ಟೂಡೆಂಟ್ಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನೀಟ್ ಸ್ಟೂಡೆಂಟ್ಸ್, ಅಂಥವರು ₹5,000 ಫೈನ್ ಕಟ್ಟಬೇಕಾಗತ್ತೆ, ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ರೌಂಡ್ಗೆ ನೀವು ₹750 ₹700 ಏನೋ ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟು ಲಾಗಿನ್ ಆಗಿ ಮತ್ತೆ ಎಂಟರ್ ಆಗಬೇಕಾಗತ್ತೆ, ಓನ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಇಂತಹ ಅಭ್ಯರ್ಥಿಗಳು ದಿನಾಂಕ 27/8/2026 ಮಧ್ಯಾಹ್ನ 3ರಿಂದ 27th August 2026 ಆಫ್ಟರ್ನೂನ್ 3 PM ಇಂದ 29th ವರೆಗೂ ಕೊಟ್ಟಿದ್ದಾರೆ ಟೈಮು, 28ನೇ ತಾರೀಕು. ನೆಕ್ಸ್ಟ್ 29/8/2026 29th August 2026 ಮಧ್ಯಾಹ್ನ 3ರ ಒಳಗೆ ಅವರುಗಳ ಲಾಗಿನ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿಕೊಂಡು ಆನ್ಲೈನ್ ಮೂಲಕ ಸೀಟನ್ನು ರದ್ದುಪಡಿಸಿಕೊಳ್ಳಬಹುದಾಗಿದೆ. ಥ್ರೂ ಆನ್ಲೈನ್ ಓನ್ಲಿ ಯು ಕ್ಯಾನ್ ಗೆಟ್ ಯುವರ್ ಸೀಟ್ ಕ್ಯಾನ್ಸಲ್ಡ್ ಬೈ ಪೇಯಿಂಗ್ ₹5,000 ಆಸ್ ಫೈನ್. ಪ್ರಾಧಿಕಾರದಲ್ಲಿ ಆಫ್ಲೈನ್ ರದ್ದುಪಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೀವು KEಗೆ ಹೋಗಿ ಆಫ್ಲೈನಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಹಾಗೂ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದಾಗಿದೆ. ಚಾಯ್ಸ್ 1 ಕೊಟ್ಟು ಒಂದಷ್ಟು ಜನ ಅಡ್ಮಿಟ್ ಆಗಿದ್ದೀರಾ, ಇನ್ನು ಕೆಲವರು ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗಿದ್ದೀರಾ, ಇನ್ನು ಕೆಲವರು KCET ಸ್ಟೂಡೆಂಟ್ಸ್ ಥರ್ಡ್ ರೌಂಡಲ್ಲಿ ಟ್ರೈ ಮಾಡೋಣ ಲಕ್ ಅಂತ ಕಾಯ್ಕೊಂಡಿದ್ದೀರಾ. ಇವಾಗ ಅಡ್ಮಿಷನ್ ತಗೊಳ್ಳಿಲ್ಲ, ನೀವು ಎಕ್ಸಿಟ್ ಆಗಿಲ್ಲ, ಅಂಥವ್ರು ₹5,000 ಕೊಟ್ಟು ಆನ್ಲೈನಲ್ಲೇ ಕ್ಯಾನ್ಸಲ್ ಮಾಡ್ಕೋಬಹುದು. ಮೊದಲು ಆಫ್ಲೈನ್ ಅಂತಿತ್ತು, ಈಗ ಆನ್ಲೈನ್ ಅಂತ ಹೇಳಿದ್ದಾರೆ. ಟೈಮ್ ಸಹ ಕೊಟ್ಟಿದ್ದಾರೆ, 27th 28th 29th ಅಪ್ ಟು 3 PM. ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಇದೆ ನೋಡಿ, ನೀವೇನಾದ್ರೂ ಮೆಡಿಕಲ್ಲು ಮತ್ತು ಡೆಂಟಲ್ ಸಹ ಆಪ್ಷನ್ ಎಂಟ್ರಿ ಮಾಡಿದ್ರಿ ನೀವು ನಿಮ್ಮ ಆಪ್ಷನ್ ಎಂಟ್ರಿಲಿ ಇಂಜಿನಿಯರಿಂಗ್ ಜೊತೆಯಲ್ಲಿ, ಬಟ್ ನಿಮಗೆ ಮೆಡಿಕಲ್ಲು ಡೆಂಟಲ್ ಅಲಾಟ್ ಆಗಿಲ್ಲ, ಓನ್ಲಿ ಇಂಜಿನಿಯರಿಂಗ್ ಮಾತ್ರ ಅಲಾಟ್ ಆಗಿದೆ ಅಂದರೆ ನೀವು ಚಾಯ್ಸ್ 4 ಕೊಡಿ ಅಂತ ಕಾರ್ಯನಿರ್ವಾಹಕ ನಿರ್ದೇಶಕರು KE ಅವರೇ ಹೇಳ್ತಾ ಇದ್ದಾರೆ. ನೀವು ಚಾಯ್ಸ್ 4 ಕೊಟ್ಟರು ನೀವು ಎಕ್ಸಿಟ್ ಆಗೋದಿಲ್ಲ, ಯಾಕೆಂದರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ಇದೆ. ನೀವು ₹5,000 ಫೈನ್ ಕಟ್ಟುವ ಅಗತ್ಯ ಇಲ್ಲ. ಇನ್ನೊಂದ್ಸರಿ ಓದ್ಬಿಡ್ತೀನಿ. ಇದು ಮೆಡಿಕಲ್ ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿ ಅವರಿಗೆ ಈ ಸೀಟುಗಳ ಹಂಚಿಕೆಯಾಗದೆ ಇತರೆ ಸೀಟುಗಳು ಹಂಚಿಕೆಯಾಗಿದ್ದು ಅವರಿಗೆ ಹಂಚಿಕೆಯಾಗಿರುವ ಸೀಟುಗಳು ಇಷ್ಟವಿಲ್ಲದಿದ್ದರೆ ಚಾಯ್ಸ್ 4 ಹಾಕುವುದು ಸೂಕ್ತ. ಮೆಡಿಕಲ್ ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿದ್ರಿ, ನಿಮ್ಗೆ ಈ ಸೀಟ್ಸು ಅಲಾಟ್ ಆಗಿಲ್ಲ, ಬೇರೆ ಸೀಟ್ ಅಲಾಟ್ ಆಗಿದೆ, ನಿಮ್ಗೆ ಅಲಾಟ್ ಆಗಿರೋ ಸೀಟು ನಿಮ್ಗೆ ಇಷ್ಟ ಇಲ್ಲ, ಸೊ ಚಾಯ್ಸ್ 4 ಕೊಡುವುದು ಸೂಕ್ತ ಅಂತ KE ಅವರೇ ಹೇಳ್ತಾ ಇದ್ದಾರೆ. ಚಾಯ್ಸ್ 4 ಹಾಕಿದರೂ ಮೆಡಿಕಲ್ ಅಥವಾ ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿರುವುದರಿಂದ ಅವರು ಮೆಡಿಕಲ್ ಅಥವಾ ಡೆಂಟಲ್ 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದಾಗಿರುತ್ತದೆ. ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಮತ್ತು ಡೆಂಟಲ್ಗೆ ಎಲಿಜಿಬಲ್ ಆಗಿರ್ತೀರಾ. ಚಾಯ್ಸ್ 4 ಹಾಕಿದ್ರು ಸಹ ನೀವು KCET ಇಂದ ಆಚೆ ಹೋಗ್ತೀರಾ, UG ನೀಟಿಂದ ಹೊರಗಡೆ ಹೋಗೋದಿಲ್ಲ. ಮೆಡಿಕಲ್ ಮತ್ತು ಡೆಂಟಲಲ್ಲಿ ನಿಮ್ಮ ಲಕ್ ನೀವು ಟ್ರೈ ಮಾಡಬಹುದು. ಇದೊಂದು ನೋಟಿಫಿಕೇಶನ್ನು, ಗುಡ್ ನ್ಯೂಸ್ ಫಾರ್ ಯು ಪೀಪಲ್. KE ಅವ್ರು ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ 1 ಸರಿ ಇಲ್ಲ, 2 ಸರಿ ಇಲ್ಲ, 3 ಸರಿ ಓದ್ಕೊಳ್ಳಿ, ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ನಿಮಗಿರೋ ಗುಡ್ ನ್ಯೂಸ್ ಏನು ಅಂದರೆ, ನೀವೇನಾದರೂ ಮೆಡಿಕಲ್ಲು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿದರೆ ನೀವು ಫೈನ್ ಕಟ್ಟೋ ಅಗತ್ಯ ಇಲ್ಲ, ಆನ್ಲೈನಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಚಾಯ್ಸ್ 4 ಕೊಟ್ಟರೆ ಸಾಕು, KCET ಕೌನ್ಸಿಲಿಂಗಿಂದ ಆಚೆ ಬರ್ತೀರಾ, UG ನೀಟ್ ಕೌನ್ಸಿಲಿಂಗಲ್ಲೇ ಉಳ್ಕೊಂಡಿರ್ತೀರಾ. ನಿಮ್ಗೇನು ಇಷ್ಟ ಇದ್ದರೆ ಅಡ್ಮಿಟ್ ಆಗಿ ಚಾಯ್ಸ್ 1 ಕೊಟ್ಟು, ಇಲ್ಲ ನಮ್ಗೆ KE ಕೌನ್ಸಿಲಿಂಗಲ್ಲೇ ಬೇಡ ಅಂದರೆ ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗ್ತೀರಾ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.